ನಮಸ್ಕಾರ ವೀಕ್ಷಕರೇ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲಿ ತುಂಬ ಹೋರಾಟಗಾರರನ್ನು ನಾವು ನೋಡಿದ್ದೇವೆ. ಆದರೆ ಅವರಷ್ಟೇ ಕಷ್ಟದ ಹೋರಾಟದ ಹಾದಿಯನ್ನು ತುಳಿದು ಬಂದ ಒಬ್ಬ ಹಿಂದೂ ಮಹಾಸಭಾದ ಸ್ಥಾಪಕನನ್ನು ನಾವು ಸರಿಯಾಗಿ ಅವರನ್ನು ನಡೆಸ್ಕೊಂಡಿಲ್ಲ. ಅವರ ಹೋರಾಟದ ಹಾದಿಯನ್ನು ಅರ್ಥ ಕೂಡ ಮಾಡಿಕೊಂಡಿಲ್ಲ ಅನಿಸುತ್ತೆ. ಸ್ವಾತಂತ್ರ್ಯನ ತನ್ನ ರಕ್ತದ ಕಣ ಕಣದಲ್ಲಿ ಮೈಗೂಡಿಸಿಕೊಂಡಿದ್ದ ಈತ ಯಾರ ಬಂಧನದಲ್ಲಿ ಇರಬಾರ್ದು ಅಂತ ಹೇಳಿ ಹಡಗಿನಿಂದ ಜಿಗಿದು ಸಮುದ್ರ ಈಜೋ ಸಾಹಸ ಮಾಡಿದವನು. ಈತನ ಇತಿಹಾಸ ಕೇಳಿದರೆ ಮೈ ರೋಮಾಂಚನ ಆಗುತ್ತೆ. ಅಂದು ಹೋರಾಟದಲ್ಲಿ ಎರಡೆರಡು ಬಾರಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಅಂಡಮಾನ್ ಜೈಲಿಗೆ ಕಳುಹಿಸಿದ ಬ್ರಿಟಿಷ್ ಸರ್ಕಾರ ಎಲ್ಲದಕ್ಕೂ ಸಿದ್ಧನಿದ್ದ ಈ ಹಿಂದುತ್ವವಾದಿಯ ಬದುಕು ಹುಬ್ಬೇರಿಸುವಂಥದ್ದು. ಕೈಗಳಿಗೆ ತೊಡಿಸಿದ ಬೇಡಿಗಳಿಂದ ಜೈಲಿನ ಗೋಡೆಗಳ ಮೇಲೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಬರೆದಿದ್ದ ಎಂದರೆ ಆತನಲ್ಲಿರುವ ಕಿಚ್ಚು ಎಂಥದ್ದು. ಅವನು ಬರೆದ ಈ ಇತಿಹಾಸ ಕೋಟ್ಯಾಂತರ ಭಾರತೀಯರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹತ್ತಿಸಿಕೊಳ್ಳುವಂತಾಯಿತು. ಇಷ್ಟಕ್ಕೂ ಯಾರಿವನು? ಈ ಮಹಾನ್ ಹೋರಾಟಗಾರನ ಸಾಹಸ ಕಥೆಯಾದರೂ ಏನು? ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಗೆ ಇದೇ ಥರ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೇ 28, 1883 ಮಹಾರಾಷ್ಟ್ರದ ನಾಸಿಕ್ನ ಬಾಗೂರ್ ಎಂಬಲ್ಲಿ ತಂದೆ ದಾಮೋದರ ಹಾಗೂ ತಾಯಿ ರಾಧಾಬಾಯಿಯವರಿಗೆ ಗಂಡು ಮಗನಾಗಿ ಜನಿಸಿದ ಇವನು ಮುಂದೊಂದು ದಿನ ಒಬ್ಬ ಪ್ರಖರ ಹಿಂದುತ್ವವಾದಿ ವೀರ ಯೋಧ ಆಗ್ತಾನೆ ಅಂತ ಅವರಿಗೂ ಗೊತ್ತಿದ್ದು ಸುಳ್ಳು. ಆ ಒಬ್ಬ ಪುಟ್ಟ ಕಂದನೇ ವಿನಾಯಕ ದಾಮೋದರ್ ಸಾವರ್ಕರ್. ಅಮ್ಮ ಹೇಳ್ತಿದ್ದಂಥ ರಾಮಾಯಣ, ಮಹಾಭಾರತ, ಶಿವಾಜಿ, ಸಂಭಾಜಿಯ ಕಥೆಗಳು, ಹಾಗೆ ಶಿವಾಜಿ ನಾಸಿಕ್ ಶಾಲೆಯಲ್ಲಿನ ಕಲಿಕೆ ಏನೋ ಗೊತ್ತಿಲ್ಲ. ಹೋರಾಟದ ತುಡಿತ ಅವತ್ತೇ ಅವನಲ್ಲಿ ಪ್ರೇರೇಪಿತ ಆಗಿತ್ತು. ಅಮ್ಮನನ್ನು ಕಳೆದುಕೊಂಡ ಮೇಲೆ ಮನಸ್ಸಿನಲ್ಲಿ ಉಳಿದಿದ್ದು ಮಾತ್ರ ಅಮ್ಮ ಕಲಿಸಿಕೊಟ್ಟು ಹೋದಂತಹ ಪ್ರೇರಣಾದಾಯಕ ಕಥೆಗಳು. ಇನ್ನಷ್ಟು ಈ ಕಂದನನ್ನು ಬಲಗೊಳಿಸಿತು ಬಿಟ್ಟರೆ ಎಂದಿಗೂ ಎದೆಗುಂದೋ ಥರ ಆಗೇ ಇಲ್ಲ. ಕುಲದೇವತೆ ಅಷ್ಟಭುಜ ದುರ್ಗೆ ಮುಂದೆ ನಿಂತು ದೇಶಕ್ಕಾಗಿ ಹೋರಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾಗ ಆತನ ವಯಸ್ಸೆಷ್ಟು ಗೊತ್ತಾ? ಕೇವಲ 16 ಮಾತ್ರ. 1899ರಲ್ಲಿ ತಂದೆಯನ್ನು ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅದಾದ 2 ವರ್ಷಕ್ಕೆ ಇವರ ಮದುವೆ ಕೂಡ ಆಯಿತು. ಬಾಲ್ ಗಂಗಾಧರ್ ತಿಲಕ್ ಅವರ ಪ್ರೇರಣೆ ಪಡೆದಿದ್ದ ಇವರು ಸ್ವರಾಜ್ ಪಕ್ಷದ ಸದಸ್ಯರು ಆಗಿದ್ದು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಲಂಡನ್ಗೆ ತೆರಳುತ್ತಾರೆ. ನಿಜವಾದ ಸ್ವಾತಂತ್ರ್ಯದ ಕನಸು ಶುರುವಾಗಿದ್ದು ಇಲ್ಲಿ ಅಂತ ಹೇಳಬೇಕು. ಇಲ್ಲಿನ ಇಂಡಿಯಾ ಹೌಸ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ಒಟ್ಟು ಮಾಡಿ ಸ್ವಾತಂತ್ರ್ಯದ ಕಲ್ಪನೆಯ ಬೀಜ ಬಿತ್ತಿದ್ರು. 1908ರಲ್ಲಿ ಲಂಡನ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದು 1857ರ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು. ಅಲ್ಲಿದ್ದ ಎಲ್ಲ ಭಾರತೀಯರು ಏನು ಮಾಡಿದರು ಅಂದರೆ 1857ರ ದಂಗೆ ಎನ್ನುವ ಬ್ಯಾಡ್ಜನ್ನು ತಮ್ಮ ಕೋಟ್ ಮೇಲೆ ಹಾಕ್ಕೊಂಡಿದ್ರು. ಇದನ್ನು ನೋಡಿದ ಬ್ರಿಟಿಷರಿಗೆ ಕೋಪ ತಡೆಯೋಕ್ಕಾಗಿಲ್ಲ. ಅಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯ ಮದನ್ ಲಾಲ್ ಧಿಂಗ್ರಾ ಅವರ ಬ್ಯಾಡ್ಜ್ನ ಕಿತ್ತೆಸೆಯೋಕೆ ಹೋಗ್ತಾನೆ. ಆದರೆ ಅವನು ತಡ ಮಾಡಲಿಲ್ಲ. ಆ ಅಧಿಕಾರಿಗೆ ಕೆನ್ನೆ ಮೇಲೆ ಹೊಡೆದಿರ್ತಾನೆ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಭಾರತೀಯರ ವಿರುದ್ಧವೇ ಬೇಹುಗಾರಿಕೆ ಮಾಡ್ತಿದ್ದ ಸರ್ ವಿಲಿಯಂ ಕರ್ಜನನ್ನು ಸಭೆಯಲ್ಲಿ ಗುಂಡು ಹಾರಿಸಿ ಕೊಂದು ಬಿಡ್ತಾನೆ. ಕೊನೆಗೆ ಈ ಪ್ರಕರಣದಲ್ಲಿ ಮೋಹನ್ ಲಾಲ್ ಧಿಂಗ್ರಾ ಅವರನ್ನು ಬಂಧಿಸಿ ಮರಣದಂಡನೆ ನೀಡ್ತಾರೆ. ಇಷ್ಟಕ್ಕೆ ಮುಗಿತಾ ಇಲ್ಲ, ನಿಜವಾಗಿ ಶುರು ಆಗಿದ್ದೆ ಇಲ್ಲಿಂದ ಅನ್ಬೋದು. ಇದಕ್ಕೆಲ್ಲ ವಿ.ಡಿ. ಸಾವರ್ಕರ್ ಅವರ ಪ್ರಚೋದನೆ, ಅವರ ಭಾಷಣನೇ ಕಾರಣ ಅಂತ ಹೇಳಿ ಆರೋಪ ಮಾಡಿ 1910ರಲ್ಲಿ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಬ್ರಿಟನ್ನಿಂದ ಹಡಗಿನ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದ ಸಮಯ ಫ್ರಾನ್ಸ್ ಹತ್ತಿರ ಹಡಗು ಬಂದು ನಿಂತಿತ್ತು. ಅಲ್ಲಿ ಶೌಚಾಲಯಕ್ಕೆ ಹೋಗೋ ನೆಪ ಮಾಡಿ ಶೌಚಾಲಯದಲ್ಲಿ ಚಿಕ್ಕ ಕಿಂಡಿಯಿಂದ ಹಾರಿ ಸಮುದ್ರಕ್ಕೆ ಹಾರಿ ವಿ.ಡಿ. ಸಾವರ್ಕರ್ ಅವರು ಸಮುದ್ರದಲ್ಲಿ ಈಜುತ್ತಾ ತಪ್ಪಿಸ್ಕೊಂಡು ಹೋದರು. ಆದರೆ ಬ್ರಿಟಿಷ್ ಅಧಿಕಾರಿಗಳ ಲಂಚಕ್ಕೆ ಒಳಗಾದ ಈ ಫ್ರಾನ್ಸ್ ಅಧಿಕಾರಿಗಳು ಸಾವರ್ಕರ್ನ ಮತ್ತೆ ಬಂಧಿಸಿ ಅವರಿಗೆ ಒಪ್ಪಿಸಿದ್ರು. ವಿಚಾರಣೆಯ ಹೆಸರಲ್ಲಿ ಮತ್ತೆ ವಿ.ಡಿ. ಸಾವರ್ಕರ್ಗೆ ಇವರು ವಿಧಿಸಿದ್ದು 2 ಜೀವಾವಧಿ ಶಿಕ್ಷೆ. ಅದು ಕೂಡ ಅಂಡಮಾನ್ ಎಂಬಲ್ಲಿ. ಅಂಡಮಾನ್ ಜೈಲೇನಿದೆ ಅದು ಜೈಲಲ್ಲ, ನಿಜವಾದ ನರಕ ದರ್ಶನ. ಸಮುದ್ರ ಮಧ್ಯೆ ಇರುವಂತಹ ಜೈಲಿದು. ಅಲ್ಲಿನ ಅವತ್ತಿನ ಸ್ಥಿತಿ ಕೇಳಿದರೆ ನಮಗೆ ಭಯ ಆಗುತ್ತೆ. ಅಂಥದ್ರಲ್ಲಿ
ಶಿಕ್ಷೆ ಅನುಭವಿಸಿ ಬಂದ ರೀತಿ ಹೇಗಿರ್ಬೋದು, ಜೈಲಿನ ಕರಾಳತೆ ಹೇಗಿತ್ತಂದರೆ ಹೊರಗಡೆ ನೋಡಿದರೆ ರಣ ಬಿಸಿಲು, ಆದರೆ ಜೈಲಿನ ಒಳಗೆ ಹೋದರೆ ಸ್ವಲ್ಪನೂ ಬೆಳಕಿಲ್ಲ. ಆ ರೀತಿ ನಿರ್ಮಾಣ ಆದ ಕೋಣೆಗಳಲ್ಲಿ ವಿಷ, ಚೇಳು, ಕ್ರಿಮಿ, ಕೀಟ, ಸಂದಿಯಲ್ಲಿ ಹಾವುಗಳು ಕೈ ಕಾಲುಗಳನ್ನು ಕಬ್ಬಿಣದ ಸರಪಳಿಗಳಿಂದ ಕಟ್ಟಿ ತಿಂಗಳಾನ್ಗಟ್ಲೆ ಒಂದೇ ಭಂಗಿಯಲ್ಲಿ ಇಡ್ತಾ ಇದ್ರು. ಇಂತಹ ಪರಿಸ್ಥಿತಿಯಲ್ಲಿ ಕೈ ಕಾಲುಗಳು ಕೊಳೆತು ಹೋಗಿದ್ವಂತೆ. 14 ತಾಸು ಎತ್ತಿನ ರೀತಿ ಗಾಣಕ್ಕೆ ಸಾವರ್ಕರ್ ಹೆಗಲು ಕೊಡಬೇಕಿತ್ತು. ಇಷ್ಟೆಲ್ಲದರ ನಡುವೆ ಅವರ ರಟ್ಟೆಗಳು ಕುಸಿತು ಬಿಟ್ಟರೆ ರಕ್ತದಲ್ಲಿ ಹರಿತಿದ್ದ ಸ್ವಾತಂತ್ರ್ಯದ ಕಿಚ್ಚು ಎಳ್ಳಷ್ಟು ಕಡಿಮೆ ಆಗಿರಲಿಲ್ಲ. ಮತ್ತೆ ಕೈಗೆ ತೊಡಿಸಿದ ಬೇಡಿಯಿಂದ ಜೈಲಿನ ಮೇಲೆ ಬರೆದಿದ್ದ ಬರೋಬ್ಬರಿ 10,000 ಸಾಲುಗಳು ಅವರ ಸ್ವಾತಂತ್ರ್ಯದ ಕಿಚ್ಚು ಹೇಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಲಂಡನ್ನಿಂದ ಪ್ರಕಟ ಆಗ್ತಿದ್ದ ಮರಾಠಿ ಪತ್ರಿಕೆಗೆ ಅಂಡಮಾನ್ ಜೈಲಿನಿಂದ ಲೇಖನ ಬರೀತಿದ್ದಂತಹ ಏಕೈಕ ಪತ್ರಕರ್ತ ಇವರು. ಈ ಸಮಯದಲ್ಲಿ ತನ್ನನ್ನು ಬಿಡುಗಡೆಗೊಳಿಸಿ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪಿಟಿಷನ್ ಸಲ್ಲಿಸ್ತಾರೆ. ಇದು ಅವರು ಹೊರಗಡೆ ಬರೋ ತಂತ್ರ ಆಗಿತ್ತು. ಕೊನೆಗೂ ಇವರಿಗೆ 1921ರಲ್ಲಿ ಅಂಡಮಾನ್ ಜೈಲಿಂದ ಮಹಾರಾಷ್ಟ್ರದ ಯರವಾಡ ಜೈಲಿಗೆ ಸ್ಥಳಾಂತರ ಆಗುತ್ತೆ. ಹಾಗೆ 1924ರಲ್ಲಿ ಬಿಡುಗಡೆ ಕೂಡ ಆಯಿತು. 14 ವರ್ಷ ಆದಮೇಲೆ ಇವರ ಜೈಲುವಾಸ ಮುಗಿದಿತ್ತು. ಈ ಸಮಯದಲ್ಲಿ ಸಾವರ್ಕರ್ ಅವರಿಗೆ ಜೈಲು ಸಾಕಷ್ಟು ಪಾಠ ಕೂಡ ಕಲಿಸಿತ್ತು ನಿಜ. ಆದರೆ ಜೈಲು ಮನಸ್ಸಿನಲ್ಲಿನ ಸ್ವಾತಂತ್ರ್ಯದ ಹೋರಾಟದ ತುಡಿತ ಕಡಿಮೆ ಮಾಡಿರಲಿಲ್ಲ. ಖಿಲಾಫತ್ ಚಳುವಳಿಯ ಹೋರಾಟಗಾರರು ಭಾರತದ ಬಗೆಗಿನ ದೃಷ್ಟಿಕೋನ ಅವರನ್ನು ಬದಲಾಗೋ ಹಾಗೆ ಮಾಡಿತ್ತು. ಮತ್ತು ಹಿಂದೂಗಳ ಪರ ಸಹಾನುಭೂತಿ ಬೆಳೆಸ್ಕೊಂಡಿದ್ರು. ತಮ್ಮ ಬರವಣಿಗೆ ಮೂಲಕನೇ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಹೋರಾಟಗಾರರನ್ನು ಬೆಳೆಸಿದವರು ಇವರು. ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಒಂದು ಕೃತಿಯನ್ನು ಬರೀತಾರೆ. ದುರದೃಷ್ಟವಶಾತ್ ಇದು ಭಾರತದಲ್ಲಿ ನಿಷೇಧಕ್ಕೆ ಒಳಗಾಯಿತು. ಆದರೆ ಅದನ್ನು ಫ್ರಾನ್ಸ್ ಪ್ರಶಂಸೆ ಕೂಡ ಮಾಡ್ತು. 1937ರಲ್ಲಿ ಮುಂಬೈಗೆ ಬಂದು ಹಿಂದೂ ಮಹಾಸಭಾದ ಅಧ್ಯಕ್ಷರಾದರು. ಅವತ್ತಿನ ಮಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ ಕುತಂತ್ರದ ಕುರಿತು ದೇಶವನ್ನು ಎಚ್ಚರಿಸಿದ್ದು ಇದೇ ಸಾವರ್ಕರ್. ಗಾಂಧೀಜಿಯವರ ಮುಸ್ಲಿಂ ಓಲೈಕೆ ಅಂತ ಅವರ ವಾದವಾಗಿತ್ತು. ಹಾಗೆ ಮುಂದೆ ಗಾಂಧಿ ಹತ್ಯೆಯಲ್ಲಿ ಕೂಡ ಇವರ ಹೆಸರು ಕೇಳಿಬಂತು. ಜೈಲಿಗೂ ಕೂಡ ಹೋಗಬೇಕಾಯಿತು. ಅಪ್ರತಿಮ ವೀರ, ದೇಶಪ್ರೇಮಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿ ತನ್ನ ಲೇಖನ ಕೃತಿಗಳಿಂದ ಯುವಕರ ನರನಾಡಿಗಳಲ್ಲಿ ದೇಶಪ್ರೇಮದ ಕಿಚ್ಚು ಹಚ್ಚಿಸಿದ ಇವರ ಮೇಲೆ ಈ ಆರೋಪ ಬಂತು ಅಂತಂದರೆ ದುರಂತನೇ ಬಿಡಿ. ಅವತ್ತಿನ ನೆಹರು ಸರ್ಕಾರ ಇವರ ಮನೆ ಮೇಲೆ ಕಲ್ಲಿನ ಮಳೆಯನ್ನೇ ಸುರಿಸಿದ್ರು. ನಿಜವಾದ ದೇಶಪ್ರೇಮಿಗೆ ಅವತ್ತು ಅವರು ಕೊಟ್ಟ ಉಡುಗೊರೆ ಇದು. ಸಾವರ್ಕರ್ ಎಲ್ಲಿ ಹಿಂದೂ ಮಹಾಸಭಾನ ಕಾಂಗ್ರೆಸ್ಗೆ ಸಮವಾಗಿ ಬೆಳೆಸ್ಬಿಡ್ತಾರೋ ಅನ್ನೋ ಭಯ ಅವತ್ತಿನ ಕಾಂಗ್ರೆಸ್ ನಾಯಕರಿಗೆ ಇತ್ತು ಗೊತ್ತಿಲ್ಲ. ಗಾಂಧಿ ಹತ್ಯೆಯ ನೆಪವೊಡ್ಡಿ ಅವತ್ತಿನ ಸರ್ಕಾರ RSS ಮತ್ತು ಹಿಂದೂ ಮಹಾಸಭಾದ ಮೇಲೆ ನಿಷೇಧ ಹೇರ್ತು. ಸೂಕ್ತ ಸಾಕ್ಷಿ ಇಲ್ಲದೆ ಕೊನೆಗೆ ಸಾವರ್ಕರ್ ಬಿಡುಗಡೆ ಆದರು. 1966ರಲ್ಲಿ ಇವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ತಮ್ಮ ಆಹಾರ, ಔಷಧ, ನೀರು ಎಲ್ಲವನ್ನ ಬಿಟ್ಟು ಆತ್ಮಾರ್ಪಣಾ ವ್ರತನ ಕೈಗೊಳ್ತಾರೆ. ತಮ್ಮ 83ನೇ ವಯಸ್ಸಿನಲ್ಲಿ ಫೆಬ್ರವರಿ 26ರಂದು ಕೊನೆ ಹೆಸರು ಎಳಿತಾರೆ. ಅದು ದೇಶಕ್ಕೆ ಒಂದು ಸೂತಕತ್ತಿನ. ಸುಮಾರು 2500 ಜನ ಸಮವಸ್ತ್ರ ಧರಿಸಿ ಸ್ವಯಂ ಸೇವಕರು ಅವರ ಶರೀರ ನೋಡೋಕೆ ಬಂದರು. ಈ ತರಹದ ಗೌರವ ಪಡೆದ ಒಬ್ಬ ಏಕೈಕ ನಾಯಕ ಅಂದರೆ ಅವರೇ VD ಸಾವರ್ಕರ್. ಇವತ್ತಿಗೂ ಕೂಡ ಜನ ಇವರನ್ನು ನೋಡೋ ದೃಷ್ಟಿ ಬದಲಾಗಿದೆಯೋ, ಮುಂದೆ ಅಂಥವರು ಯಾರಾದರೂ ಇದ್ದರೆ ಬದಲಾಗ್ತಾರೋ ಗೊತ್ತಿಲ್ಲ. ಅವತ್ತೇನಾದರೂ ನಾವು ಅಂಡಮಾನ್ ಜೈಲಿಂದ ಇವರು ಕ್ಷಮಾದಾನಕ್ಕೆ ಅರ್ಜಿ ಹಾಕಿಲ್ಲ ಅಂತಂದರೆ ಇವತ್ತು ಹಿಂದೂಗಳಾದ ನಾವು ಹಿಂದೂ ಮಹಾಸಭಾನ ನೋಡ್ತಾನೇ ಇರಲಿಲ್ಲ. ಹಿಂದೂಗಳ ಒಗ್ಗಟ್ಟಿಗೆ ಒಬ್ಬ ಪ್ರಬಲ ನಾಯಕ ಸಿಗ್ತಾನೇ ಇರಲಿಲ್ಲ. ನಿಜವಾದ ಇತಿಹಾಸ ತಿಳಿದವನು ಯಾವತ್ತೂ ಕೂಡ VD ಸಾವರ್ಕರನ್ನು ದೂಷಣೆ ಮಾಡೋದೇ ಇಲ್ಲ. ನಿಮಗೆ VD ಸಾವರ್ಕರ್ ಅವರ ಹೋರಾಟದ ಕುರಿತು ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗು.